ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ರಾಮ ಮಾತು ಸುಠಿ ಸರಳಚಿತ್ ಮೋ ಪರ್ ಪ್ರೇಮ ಬಿಸೇಶಿ ಕಹಯಿ ಸುಭಾಯ ಸನೇಹ ಬಸ್ ಮೋರಿ ದೀನತಾ देखी गुर बिबेक सागर जगु जाना जिन्हहि बिस्व कर बदर समाना मो कह तिलक साज सज सोऊं भये भीधि भिमुख भिमुख सब कोऊं परिहरि राम सीय जग माही कोवु न कहिहि मोर मत नाही सो मैं सुनब सहब सुख मानी अंतहु खींच तहाँ जह पानी डरू न मोही जग कहिहि की पोचू परलोकहु कर नाहिन सोचू ये कई उर बस दुसह दवारी मोही लगी भे सिय राम दुखारी जीवन लाहु लखन भल पावा सबु तजि राम चरण मनु लावा मोर जन्म रघुबर बन लागी झूठ ಕಾಹ ಪಚಿತಾವು ಅಭಾಗಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಇಲ್ಲಿ ಭರತ, ಮಂತ್ರಿಗಳು, ಕೌಸಲ್ಯ ಇವರೆಲ್ಲರೂ ಕೂಡ ಪಟ್ಟಾಭಿಷೇಕವನ್ನ ಮಾಡ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನೀನು ಪಟ್ಟಾಭಿಷಕ್ತನಾಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಕೇಳಿ ಭರತ, ಹೇಗೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಈಗೇನೆಲ್ಲ ನಡೆದಿದೆಯೋ ಅದೆಲ್ಲ ಸರಿನಾ ಅಂತ ಕೇಳ್ತಾನೆ. ಮತ್ತೆ ಹೇಳ್ತಾನೆ, 3 ಕಾರಣದಿಂದ ಈ ರೀತಿ ಹೇಳ್ತಾ ಇರ್ಬೋದು ನೀವು. ಅಂದರೆ ಸಂಶಯ ಒಂದನೇದು. ಸಂಶಯ ಅಂತಂದರೆ, ಈಗ ರಾಜನ ಸಿಂಹಾಸನ ಖಾಲಿಯಾಗಿದೆ ಅಲ್ವಾ, ಈಗ ಆ ರಾಜ್ಯಕ್ಕೆ ಯಾರೂ ರಾಜ ಇಲ್ಲ. ಈ ಕಡೆ ದಶರಥ ಮಹಾರಾಜ ಸತ್ತು ಹೋಗಿದ್ದಾನೆ, ರಾಮ ಕಾಡಿಗೆ ಹೊರಟೋಗಿದ್ದಾನೆ. ಸೊ ಅದಕ್ಕೆ ಆ ಸಿಂಹಾಸನ ಖಾಲಿಯಾಗಿದೆ. ಅದಕ್ಕೆ ಮತ್ತೆ ಸೌಶಲ್ಯ ಅಂತಂದರೆ, ಖಾಲಿ ಇರುವಂಥ ಸಿಂಹಾಸನಕ್ಕೆ ಯಾರಾದರೂ ಅಭಿಷಕ್ತನ ಆಗಬೇಕು ಅಲ್ವಾ. ಮತ್ತು ಬೇರೆಯವರು ಬಂದು ಆಕ್ರಮಣ ಮಾಡ್ಬೋದು, ಅಥವಾ ಶಾಸನ ನಡೆಸೋರು ಯಾರೂ ಇಲ್ಲ ಅಂತಂದರೆ ಪ್ರಜೆಗಳು ತಮ್ಮಿಷ್ಟ ಬಂದಂಗೆ ನಡ್ಕೊಳ್ತಾರೆ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ ಪ್ರೀತಿಯ ಕಾರಣದಿಂದ ಅಂತ ಹೇಳ್ತಾನೆ. ಈಗ ಮುಂದುವರೆದೇನು ಹೇಳ್ತಾನೆ ಅಂತಂದರೆ, ಶ್ರೀರಾಮಚಂದ್ರನ ತಾಯಿ ಇರ್ತಾಳಲ್ಲ, ಅತ್ಯಂತ ಸರಳ ಹೃದಯಿ, ನನ್ನ ಮೇಲೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಇದೆ. ಅದಕ್ಕೋಸ್ಕರನೇ ನನ್ನ ದೈನ್ಯತೆಯನ್ನು ನೋಡಿ ನಾನು ದುಃಖ ಪಟ್ಕೊಂಡಿರೋದು, ಅಳ್ತಾ ಇರೋದು, ಇದನ್ನೆಲ್ಲ ನೋಡಿ ಅವಳು ಸಹಜವಾದಂತಹ ಸ್ನೇಹದಿಂದ ಈ ರೀತಿ ಮಾತಾಡ್ತಾ ಇದ್ದಾಳೆ. ಅಂದರೆ ನೀನು ಅಭಿಷಕ್ತನಾಗುವಂತ. ಯಾಕೆ ಅಂತಂದರೆ ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ಇವನು ಇಷ್ಟೊಂದು ದುಃಖಿತನಾಗಿದ್ದಾನೆ, ಅಳ್ತಾ ಇದ್ದಾನೆ, ಮತ್ತು ಬೇಜಾರು ಮಾಡ್ಕೊಂಡಿದ್ದಾನೆ. ಈಗ ಹೀಗೆ ಬಿಟ್ಟರೆ ಅವನ ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಅವನಿಗೆ ಅಭಿಷೇಕ ಮಾಡಿದ್ರೆ ಅವನು ರಾಜ್ಯವನ್ನು ನೋಡಿಕೊಂಡು ಆ ಕೆಲಸದಲ್ಲಿ ತನ್ನ ನೋವನ್ನು ಮರಿಬೋದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವಳು ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಾ ಇದ್ದಾಳೆ. ಗುರುದೇವರು ಜ್ಞಾನ ಸಮುದ್ರರೆಂಬುದು ಇಡೀ ಜಗತ್ತಿಗೆ ಗೊತ್ತಿದೆ. ಅಂದರೆ ಗುರುಗಳು ಜ್ಞಾನದ ಸಮುದ್ರ, ಅವರಿಗೆಲ್ಲ ವಿಷಯನೂ ಗೊತ್ತಿರುತ್ತೆ. ಅವರಿಗೆ ವಿಶ್ವವೇ ಕರತಲಾಮಲಕವಾದಂತೆ, ಅಂದರೆ ಎಲ್ಲ ವಿಷಯಗಳು ಅವ್ರಿಗೆ ಗೊತ್ತಿದೆ. ಅವರೂ ಕೂಡ ನನ್ನನ್ನು ಪಟ್ಟಾಭಿಷೇಕ ಮಾಡ್ಕೋ ಅಂತಂದ್ಬಿಟ್ಟು ಪಟ್ಟಾಭಿಷೇಕಕ್ಕೆ ಅಣಿ ಮಾಡ್ತಾ ಇದ್ದಾರೆ. ವಿಧಿ ಅನ್ನೋದು ವಿಮುಖವಾಗಿಬಿಟ್ರೆ, ಅಂದರೆ ನಮ್ಮ ವಿರುದ್ಧವಾಗಿಬಿಟ್ರೆ ಎಲ್ಲರೂ ನಮ್ಮ ವಿರುದ್ಧವಾಗಿಬಿಡ್ತಾರೆ ಅನ್ನೋದು ಸತ್ಯ. ಶ್ರೀ ಸೀತಾರಾಮರನ್ನು ಬಿಟ್ಟರೆ ಇದರಲ್ಲಿ ನನ್ನ ಸಮ್ಮತಿ ಇಲ್ಲ ಅನ್ನೋದು ಜಗತ್ತಿನಲ್ಲಿ ಬೇರೆ ಯಾರೂ ಹೇಳೋದಕ್ಕಾಗಲ್ಲ. ಅಂದರೆ ಏನು, ನನ್ನ ಅಣ್ಣ ರಾಮ ಇದ್ದಾನಲ್ಲ, ಅವನು ಮತ್ತು ಸೀತೆ, ಇವರಿಬ್ಬರಿಗೆ ಮಾತ್ರ ನನ್ನ ಮನಸ್ಸಿನ ವಿಷಯ ಏನು ಅಂತ ಗೊತ್ತಾಗೋದು, ನನ್ನ ಮನಸ್ಸಲ್ಲಿ ನಾನು ಏನು ಯೋಚನೆ ಮಾಡ್ತಾ ಇರೋದು ಅನ್ನೋದು ಗೊತ್ತಾಗೋದು. ಯಾಕಂದರೆ ಈ ಇಡೀ ಜಗತ್ತಿನಲ್ಲಿ ಇರೋರೇ ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ನಾನೇ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಸಮ್ಮತಿ ಇದೆ ಅನ್ನೋದು ಇಲ್ಲಿರೋರೆಲ್ಲ ಯೋಚನೆ ಮಾಡೋದು. ಆದರೆ ಇದರಲ್ಲಿ ನನ್ನ ಸಮ್ಮತಿ ಏನೂ ಇಲ್ಲ ಅನ್ನೋದು ಸೀತಾರಾಮರಿಗೆ ಮಾತ್ರ ಗೊತ್ತಿರೋದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಲಕ್ಷ್ಮಣನಿಗೂ ಕೂಡ ಗೊತ್ತಿಲ್ಲ ಅಂತ ಅರ್ಥ. ಜಗತ್ತಲ್ಲಿ ಬೇರೆ ಯಾರೂ ಇದರಲ್ಲಿ ನನ್ನ ಸಮ್ಮತಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಾನೇ ಮಾಡಿರೋದು ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನಾನು ಅದನ್ನು ಸಂತೋಷದಿಂದ ಕೇಳಿ ಸಹಿಸ್ಕೊಳ್ತೀನಿ. ಯಾಕೆ ಅಂತಂದರೆ ನೀರಿದ್ದ ಕಡೆ ಕೆಸರು ಅನ್ನೋದು ಇದ್ದೇ ಇರುತ್ತಲ್ವಾ. ಅದಕ್ಕೆ ಜಗತ್ತು ನನ್ನನ್ನು ದೂಷಿಸುತ್ತೆ ಅನ್ನುವಂಥ ಭಯ ನನಗಿಲ್ಲ, ಪರಲೋಕದ ಚಿಂತೆ ಕೂಡ ನನಗಿಲ್ಲ. ಆದರೆ ನನ್ನ ಕಾರಣದಿಂದ
ಸೀತಾರಾಮರಿಗೆ ದುಃಖ ಆಯ್ತಲ್ಲ ಅನ್ನೋದು ಒಂದೇ ನನಗೆ ಸಹಿಸ್ಕೊಳ್ಳೋದಕ್ಕೆ ಅಸಾಧ್ಯವಾಗಿರುವಂಥ ಒಂದು ದಾವಾನಲ ನನ್ನ ಹೃದಯದಲ್ಲಿ ಭುಗಿಲೆದ್ದಿದೆ. ಅಂದರೆ ಏನು, ನನ್ನ ಬಗ್ಗೆ 100 ಮಾತಾಡ್ಕೊಳ್ಳಿ, ನನ್ನ ತಪ್ಪಿಲ್ಲ ಅಂತಂದ್ರೂ ಜನ ನನ್ನನ್ನು ತಪ್ಪುಗಾರ ಅಂತಲೇ ಅಂದ್ಕೊಳ್ಳಿ, ನನಗದ್ರ ಬಗ್ಗೆ ಯೋಚನೆನೇ ಇಲ್ಲ, ನಾನು ಅದನ್ನು ಕೇರು ಮಾಡಲ್ಲ. ಆದರೆ ನನಗೋಸ್ಕರ ನನ್ನ ಅಣ್ಣ ಅತ್ತಿಗೆ ಕಾಡಿಗೆ ಹೋಗಿ ದುಃಖ ಪಡ್ತಾ ಇದ್ದಾರಲ್ಲ, ಅವ್ರಿಗೆ ನನ್ನಿಂದ ನೋವಾಯ್ತಲ್ಲ ಅನ್ನೋದೇ ನನಗೆ ಚಿಂತೆ ಅಂತ ಹೇಳ್ತಾ ಇದ್ದಾನೆ. ಅದು ಹೇಗಿದೆ ಅಂತಂದರೆ, ಕಾಡ್ಗಿಚ್ಚು ಬೆಂಕಿ ಕಾಡಿಗೆ ಹೇಗೆ ಹತ್ಕೊಳ್ಳುತ್ತೋ ಆ ರೀತಿ ನನ್ನ ಹೃದಯದಲ್ಲಿ ಈ ಒಂದು ದಾವಾನಲ ಅನ್ನೋದು ಭುಗಿಲೆದ್ದಿದೆ ಅಂತ ಹೇಳ್ತಾ ಇದ್ದಾನೆ. ಈ ಜೀವನದ ಸರ್ವೋತ್ತಮವಾದಂತಹ ಪೂರ್ಣ ಫಲವನ್ನ ಯಾರು ಪಡೆದಿದ್ದಾನೆ ಅಂದರೆ ಲಕ್ಷ್ಮಣ. ಅಂದರೆ ಅವನು ಮಾತ್ರ ಇದನ್ನ ಪೂರ್ತಿಯಾದ ಫಲವನ್ನ ಪಡ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ನೋಡಿ, ಈಗ ಅವನು ಎಲ್ಲವನ್ನ ತ್ಯಾಗ ಮಾಡಿ ತನ್ನ ಚಿತ್ತವನ್ನ ಶ್ರೀರಾಮನ ಚರಣಗಳಲ್ಲೇ ತೊಡಗಿಸಿದ್ದಾನೆ. ಆದರೆ ನನ್ನ ಹುಟ್ಟು ಶ್ರೀರಾಮನ ವನವಾಸಕ್ಕೋಸ್ಕರನೇ ಆಗಿದೆ. ಹೀಗಿರಬೇಕಾದ್ರೆ ನಿರ್ಭಾಗ್ಯನಾದಂತಹ ನಾನು ಸುಳ್ಳೆ ಯಾಕೆ ಪಶ್ಚಾತ್ತಾಪ ಪಡಲಿ? ಅಂದರೆ ಇಲ್ಲಿ ತೋರಿಕೆಯ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನನಗೆ ದುಃಖ ಆಗಿದೆ ಅಂತ ಇದೆಲ್ಲ ಬರೀ ನಾಟಕ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಜನ್ಮ ಆಗಿರೋದೇನೆ ರಾಮನನ್ನು ಕಾಡಿಗೆ ಕಳಿಸೋದಕ್ಕೆ ಅಂತಲೇ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ಭರತನ ದುಃಖ, ಅವನ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಪ್ರೀತಿಸುವಂತಹ ಅವನು ತನ್ನ ಅಣ್ಣ ನನ್ನ ಒಂದು ಕಾರಣದಿಂದ ಕಾಡಿಗೆ ಹೋಗಿದಾನಲ್ಲ ಅಂತ ತಿಳಿದಿದ್ದ ತಕ್ಷಣ ಅವನಿಗೆ ಎಷ್ಟು ಹಿಂಸೆ ಆಗಿರಬೇಕು. ಮತ್ತು ಜನಗಳೆಲ್ಲ ಅವನನ್ನು ಅಭಿಷೇಕ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನಸ್ಸಲ್ಲ ಅವ್ರಿಗೆ ಬೇಜಾರಿದೆ, ಇವನಿಂದನೇ ಇದೆಲ್ಲ ಆಗಿರೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ರಾಜನ ಆಜ್ಞೆ ಅಲ್ವಾ, ಅದಕ್ಕೋಸ್ಕರ ಅವರು ನೀನು ಅಭಿಷಕ್ತನಾಗು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನೆಲ್ಲ ಕೇಳಿ ಇವನ ಮನಸ್ಸಿಗೆ ತುಂಬ ನೋವಾಗಿ ಅವನು ಈ ರೀತಿ ಮಾತಾಡ್ತಾ ಇದ್ದಾನೆ. ಅವನು ತನ್ನನ್ನು ಎಷ್ಟು ನಿರ್ಭಾಗ್ಯ ಅಂತ ತಿಳ್ಕೊಂಡಿದ್ದಾನೆ ನೋಡಿ. ತನ್ನ ಹೃದಯದ ನೋವನ್ನೆಲ್ಲ ಅವನು ಈ ರೀತಿ ಎಲ್ಲ ಮಾತಾಡಿ ಹೊರಗಡೆ ಹಾಕ್ತಾ ಇದ್ದಾನೆ. ನನ್ನ ಮನಸ್ಸನ್ನು ಇವರು ಈಗಲಾದರೂ ಅರ್ಥ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.